ತಾತ ಹೇಳಿ ಕೇಳಿ ಸಾಫ್ಟ್ವೇರ್ ಎಂಜಿನಿಯರ್ ಫಾರಿನ್ ಕಂಪನಿಗಳಲ್ಲಿ ಕೆಲಸ ಮಾಡಿ ಬಂದಿದ್ದ. ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಕುರಿತು ಅಪಾರ ಜ್ಞಾನ ಕೂಡ ಹೊಂದಿದ್ದ. ಇದೇ ಜ್ಞಾನವನ್ನ ಆತ ಕೆಲಸಕ್ಕೆ ಬಳಸೋದು ಬಿಟ್ಟು ಅಡ್ಡ ದಾರಿಯಲ್ಲಿ ಹಣ ಸಂಪಾದನೆಗೆ ಆ ಜ್ಞಾನವನ್ನ ಬಳಸಿದ್ದ. ಉದಯೋನ್ಮುಖ ಸಾಫ್ಟ್ವೇರ್ ಎಂಜಿನಿಯರ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈತ ಪಿಜಿಯಲ್ಲಿ ಇರುವ ವಿದ್ಯಾರ್ಥಿಗಳು ಮತ್ತು ಸಾಫ್ಟ್ವೇರ್ ಎಂಜಿನಿಯರ್ಗಳ ಲ್ಯಾಪ್ಟಾಪ್ ಕದ್ದು ಅದೇ ಲ್ಯಾಪ್ಟಾಪ್ನ ಸಾಫ್ಟ್ವೇರ್ ಬಳಸಿ ಫ್ಲಾಶ್ ಮಾಡಿ ಮತ್ತೆ ವಿದ್ಯಾರ್ಥಿಗಳು ಮತ್ತು ಎಂಜಿನಿಯರ್ಗಳಿಗೆ ಮಾರಾಟ ಮಾಡ್ತಾ ಇದ್ದ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ ಲ್ಯಾಪ್ಟಾಪ್ ಕಳ್ಳತನ ಜಾಲವನ್ನು ಯಶಸ್ವಿಯಾಗಿ ಭೇದಿಸಲಾಗಿದೆ. ಈ ಸಂಬಂಧ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಸುಮಾರು 40 ಲಕ್ಷ ರೂಪಾಯಿ ಮೌಲ್ಯದ 48 ಲ್ಯಾಪ್ಟಾಪ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಲ್ಯಾಪ್ಟಾಪ್ ಕಳ್ಳನ ಜಾಲವನ್ನು ಭೇದಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. 40 ಲಕ್ಷ ಮೌಲ್ಯದ 48 ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬಂಧಿತರನ್ನ ರಾಜ ದೊರೈ ಹಾಗೂ ಗೌತಮ್ ಅಂತ ಗುರುತಿಸಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ರಾಜ ದೊರೈನನ್ನ ಬಂಧಿಸಲಾಗಿದೆ. ಆತನಿಂದ ದೊರೆತ ಮಾಹಿತಿ ಆಧರಿಸಿ ನಂತರ ಕಳವು ಮಾಡಿದ ಲ್ಯಾಪ್ಟಾಪ್ಗಳನ್ನು ಖರೀದಿ ಮಾಡ್ತಾ ಇದ್ದ ಗೌತಮ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಗೌತಮ್ ತಮಿಳುನಾಡು ಮೂಲದವನಾಗಿದ್ದಾನೆ. ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಡೇಟಾ ಅನಾಲಿಸ್ಟ್ ಆಗಿಯೂ ಕೆಲಸ ಮಾಡ್ತಾ ಇದ್ದ ಈತ ಲ್ಯಾಪ್ಟಾಪ್ ಅಂಗಡಿಯೊಂದನ್ನು ಹೊಂದಿದ್ದ. ಈ ಅಂಗಡಿಯ ಮೂಲಕ ಕಳವು ಮಾಡಿದ ಲ್ಯಾಪ್ಟಾಪ್ಗಳನ್ನು ಮಾರಾಟ ಮಾಡ್ತಾ ಇದ್ದ. ಇನ್ನು ಗೌತಮ್ನ ಸೂಚನೆಯ ಮೇರೆಗೆ ರಾಜದೊರೈ ಪಿಜಿಗಳನ್ನು ಗುರಿಯಾಗಿಸಿಕೊಂಡು ಕಳ್ಳತನ ಮಾಡ್ತಾ ಇದ್ದ. ಬೆಳಗಿನ ಜಾವ ಪಿಜಿಗಳಿಗೆ ನುಗ್ಗಿ ಲ್ಯಾಪ್ಟಾಪ್ಗಳನ್ನು ಕದಿಯುತ್ತಿದ್ದ. ಬಂಧಿತರಿಂದ ವಿವಿಧ ಕಂಪನಿಗಳಿಗೆ ಸೇರಿದ ಒಟ್ಟು 48 ಲ್ಯಾಪ್ಟಾಪ್ಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಅವುಗಳ ಅಂದಾಜು ಮೌಲ್ಯ 40 ಲಕ್ಷ ರೂಪಾಯಿ ಅಂತ ಪೊಲೀಸರು ತಿಳಿಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದಾಜು ಟೋಟಲ್ 48 ಲ್ಯಾಪ್ಟಾಪ್ಸ್ ರಿಕವರಿ ಆಗಿದೆ. ಅದು ಅಂದಾಜು ವ್ಯಾಲ್ಯೂ 40 ಲ್ಯಾಕ್ಸ್ ಇದೆ. ಇದರಲ್ಲಿ 10 ಲ್ಯಾಪ್ಟಾಪ್ದು ಓನರ್ಶಿಪ್ ಟ್ರೇಸ್ ಆಗಿದೆ. ಇದು ಬೇರೆ ಬೇರೆ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್, ಬಂಡೆಪಾಳ್ಯ ಮತ್ತು ಮಿಕ್ಕಿದು 38 ಲ್ಯಾಪ್ಟಾಪ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಡ್ತಾ ಇದ್ದಾರೆ ಅವರು. ಇದರಲ್ಲಿ ಇಬ್ಬರು ಆರೋಪಿ ಅವರು ಅರೆಸ್ಟ್ ಆಗಿದ್ದಾರೆ. ಒಬ್ಬ ಆರೋಪಿ ಅವರೇ ಬಂದಿಲ್ಲಿ ಕತ್ಕೊಂಡು ಹೋಗ್ತಾ ಇದ್ರು. ಇದರಲ್ಲಿ ವಿಶೇಷವಾಗಿ ಅವರು ಪಿ ಜಿ ಎಲ್ಲಿದೆ ಅದಕ್ಕೆ ಟಾರ್ಗೆಟ್ ಮಾಡಿ ನಾವು ನಮ್ಮ ಅವೇರ್ನೆಸ್ ಕ್ಯಾಂಪೇನಲ್ಲಿ ಮತ್ತು ಅಲ್ಲಿ ಪಿ ಜಿಸ್ ವಿಸಿಟ್ ಮಾಡುವಾಗ ಕೂಡ ಅವ್ರಿಗೆ ಹೇಳ್ತಾ ಇದ್ದೀವಿ, ಅಲ್ಲಿ ಸೆಕ್ಯೂರಿಟಿ ಇದ್ದರೂ ಕೂಡ ಅವ್ರು ಏನು ಮಾಡ್ತಾರೆ, ಅವರು ಲಾಸ್ಟ್ಗೆ ಅವ್ರದ್ದು ಡೋರ್ ಏನಿದೆ ಡೋರ್ ಲಾಕ್ ಮಾಡಲ್ಲ ಒಳಗಿಂದ ಅಂಥದ್ದು ಐಡೆಂಟಿಫೈ ಮಾಡಿ ಇವರು ಲ್ಯಾಪ್ಟಾಪ್ಸ್ ಕದ್ದಿದ್ದಾರೆ. ಇನ್ನೂ ಹಲವಾರು ಲ್ಯಾಪ್ಟಾಪ್ಸ್ ಆಗಿರ್ಬೋದು ಅಂತ ನಮಗೆ ಮಾಹಿತಿ ಇದೆ. ಯಾಕೆಂದರೆ ಅಲ್ಲಿ ಒಬ್ಬ ಆರೋಪಿ ಯಾರು ಅಲ್ಲಿ ಇದು ಡಿಸ್ಟ್ರಿಕ್ಟ್ ಇದೆ, ಕಲಕುರ್ಚಿ ಡಿಸ್ಟ್ರಿಕ್ಟ್, ಅಲ್ಲಿ ಒಂದು ಸೆಂಟರ್ ಟೈಪ್ ಓಪನ್ ಮಾಡಿ ಆ ಟೋಟಲ್ ಫಾರ್ಮ್ಯಾಟ್ ಮಾಡಿ ಚೇಂಜ್ ಮಾಡ್ಕೊಂಡು ಅವರು ಬೇರೆ ಬೇರೆ ದೊಡ್ಡ ಸಿಟಿಯಲ್ಲಿ ಸೇಲ್ ಮಾಡ್ತಾಯಿದ್ರು. ಸದ್ಯಕ್ಕೆ 48 ಸಿಕ್ಕಿದೆ. ಇನ್ನೂ ಹಲವಾರು ಬಗ್ಗೆ ಮಾಹಿತಿ ಇದೆ, ಬಟ್ ಸೇಲ್ ಆಗಿದೆ. ಇದೆಲ್ಲ ಸೇಲ್ ಆಗಿಲ್ಲ, ಅದಕ್ಕೆ ನಮಗೆ ಸಿಕ್ಲಿಕ್ಕೆ ಅನುಕೂಲ ಆಯಿತು. ನಾವು ಇಂಟರ್ನ್ ಟ್ರ್ಯಾಕ್ ಮಾಡಿ ಯಾರ್ಯಾರ್ದು ಥೆಫ್ಟ್ ಆಗಿದೆ ಅದರ ಬಗ್ಗೆ ಪತ್ತೆ ಮಾಡಿ ಅವ್ರಿಗೆ ನಾವು ವಾಪಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ ನ್ಯಾಚುರಲಿ ಅಲ್ಲಿ ಮಾಡಿಲ್ಲ, ಅಲ್ಲಿ ಬರೀ ಅವರು ಟೆಕ್ನಿಕಲ್ ಚೇಂಜ್ ಮಾಡ್ತಿದ್ರು. ಯಾಕಂದರೆ ಅವರು ಫಾರಿನಿಂದ ವಾಪಸ್ ಬಂದು ಸ್ವಲ್ಪ IT ಟ್ರೈಂಡ್ ಇದ್ದಾರೆ. ಟೋಟಲ್ ಫಾರ್ಮ್ಯಾಟ್ ಚೇಂಜ್ ಮಾಡಿ ಅವರು ಸೇಲ್ ಮಾಡ್ತಿದ್ರು ಹೊಸದಾಗಿ ಮಾಡಿ. ಸೊ ಓನರ್ಶಿಪ್ ರೇಸ್ ಆಗೋದು ಕಷ್ಟ ಆಗ್ತದೆ.